ಕಟ್ಟಕ್ಕೆ ಅನುಮತಿ ತಗೋಬೇಕಾ ಅಂತ ದಿನೇಶ್ ಅವರನ್ನ ಗೌರವ್ ಕೇಳ್ತಾರೆ. ಹೌದು, ಏನ್ ವಿಷಯ ಅಂತ ದಿನೇಶ್ ವಿಚಾರಿಸ್ತಾರೆ. ಅದಕ್ಕೆ ಗೌರವ್ ಅವರ ಅಂಕಲ್ ಮನೆ ನಿರ್ಮಾಣ ಮಾಡ್ತಿದ್ದು ಇನ್ನೂ ನಿರ್ಮಾಣ ಕಾರ್ಯ ಆರಂಭ ಆಗಿಲ್ಲ, ಆದ್ರೆ ಅದಕ್ಕೂ ಮೊದಲೇ ಅಲ್ಲಿಗೆ ಬಂದ ಅಭಿವೃದ್ಧಿ ಪ್ರಾಧಿಕಾರದ ಸಿಬ್ಬಂದಿ ಮನೆ ನಕ್ಷೆಗೆ ಅನುಮೋದನೆ ಇನ್ನೂ ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ ಅನ್ನೋದನ್ನ ಗೌರವ್ ತಿಳಿಸ್ತಾರೆ. ಗೌರವ್ಗೆ ಆಗ್ಲಿ ಅಥವಾ ಅವರ ಮನೆಯವರಿಗಾಗ್ಲಿ ನಕ್ಷೆಗೆ ಅನುಮೋದನೆ ಪಡಿಬೇಕು ಅನ್ನೋದು ಗೊತ್ತಿಲ್ಲ. ಕಟ್ಟಡದ ನಕ್ಷೆ ಅಂದ್ರೆ ಬಿಲ್ಡಿಂಗ್ ಪ್ಲಾನ್ಗೆ ಅಪ್ರೂವಲ್ ಪಡೆಯೋದು ಮುಖ್ಯ ಅಂತ ದಿನೇಶ್ ತಿಳಿಸ್ತಾರೆ. ಉತ್ತರ ಪ್ರದೇಶದ ಮಿರ್ಜಾಪುರದಲ್ಲಿನ ಒಂದು ಮನೆ ಈಗ ಸಾಕಷ್ಟು ಸುದ್ದಿ ಆಗಿಬಿಟ್ಟಿದೆ. ಯಾಕೆ ಅಂತೀರಾ? ಈ ಮನೆಯ ವಿನ್ಯಾಸ ಏಷ್ಯಾದ ಅತಿ ಶ್ರೀಮಂತ ವ್ಯಕ್ತಿಯ ಮುಖೇಶ್ ಅಂಬಾನಿಯವರ ನಿವಾಸ ಅನಿಲಿಯ ಮನೆಯನ್ನ ಹೋಲುತ್ತಂತೆ. ಅನುಮತಿ ಇಲ್ಲದೇ ಹಾಗೆ ಸರಿಯಾದ ಪಿಲ್ಲರ್ಗಳಿಲ್ಲದೇ 14 ಅಂತಸ್ತಿನ ಮನೆಯನ್ನ ಕಟ್ಟಿ ಸಿಯಾರಾಮ್ ಪಾಟೀಲ್ ಸದ್ದು ಮಾಡಿದ್ದಾರೆ. ಬಿರುಗಾಳಿಗೆ ಕುಸಿಯೋ ಗಟ್ಟಿಮುಟ್ಟಾಗಿರದ ಮನೆ ತರಹ ಈ ಕಟ್ಟಡ ಕುಸಿದು ಬೀಳಬಹುದು ಅನ್ನುವ ಭಯ ಸುತ್ತಮುತ್ತಲಿನ ಜನರಲ್ಲಿ ಆವರಿಸಿಬಿಟ್ಟಿದೆ. ಈಗ ಪ್ರಶ್ನೆ ಏನಪ್ಪಾ ಅಂದರೆ, ಮನೆ ಕಟ್ಟೋದಕ್ಕೆ ಅನುಮತಿ ಬೇಕಾ? ಹೌದು ಅನ್ನೋದಾದರೆ ಎಲ್ಲಿಂದ ಅನುಮತಿಯನ್ನು ಪಡಿಬೇಕು? ಕಟ್ಟಡ ನಿರ್ಮಾಣ ಮಾಡುವಾಗ ಯಾವ ಅಂಶಗಳನ್ನು ಇಲ್ಲಿ ಪರಿಗಣಿಸಬೇಕಾಗುತ್ತೆ? ದೇಶದಲ್ಲಿ ಭೂಮಿಯನ್ನ 2 ವಿಧಗಳಾಗಿ ವರ್ಗೀಕರಿಸಲಾಗಿದೆ, ಕೃಷಿ ಭೂಮಿ ಮತ್ತು ಕೃಷಿಯೇತರ ಭೂಮಿ. ಹೀಗಾಗಿ ಮನೆ ಕಟ್ಟಕ್ಕೆ ಭೂಮಿ ಖರೀದಿಸೋಕ್ಕೂ ಮೊದಲು ಅದು ಯಾವ ವರ್ಗಕ್ಕೆ ಸೇರುತ್ತೆ ಅನ್ನೋದನ್ನ ತಿಳ್ಕೊಳ್ಳಿ. ಅದು ಕೃಷಿಯೇತರ ಭೂಮಿ ಆಗಿದೆ ಅಂದ ಮಾತ್ರಕ್ಕೆ ನೀವು ಅಲ್ಲಿ ಮನೆ ಕಟ್ಟಬಹುದು ಅಂತ ಅಲ್ಲ. ಕೃಷಿಯೇತರ ಭೂಮಿಯಲ್ಲೂ ಅನೇಕ ವಿಧಗಳಿವೆ: ವಸತಿ, ವಾಣಿಜ್ಯ, ಸಂಗ್ರಹಾಗಾರ, ಐಟಿ ಪಾರ್ಕ್ ಇತ್ಯಾದಿ. ವಸತಿಗಾಗಿ ಕೃಷಿಯೇತರ ಭೂಮಿ ಆಗಿದ್ದಲ್ಲಿ ಮಾತ್ರ ಅಲ್ಲಿ ಮನೆ ಕಟ್ಟಬಹುದು. ಕೃಷಿ ಭೂಮಿ ಅಂದ್ರೆ ಕೃಷಿ ಚಟುವಟಿಕೆಗಳಿಗೆ ಬಳಸೋ ಜಾಗ, ಅಲ್ಲಿ ನೇರವಾಗಿ ಮನೆ ಕಟ್ಟಕ್ಕೆ ಆಗಲ್ಲ. ಅಂಥ ಭೂಮಿಯಲ್ಲಿ ಮನೆ ಕಟ್ಟಬೇಕು ಅಂದ್ರೆ ಕನ್ವರ್ಷನ್ ಪ್ರಕ್ರಿಯೆ ಆಗಬೇಕು. ಸರ್ಕಾರ ಅಥವಾ ಸ್ಥಳೀಯ ಆಡಳಿತ ಅನುಮತಿ ಕೊಟ್ರೆ ಮಾತ್ರ ಪರಿವರ್ತನೆ ಸಾಧ್ಯ ಆಗುತ್ತೆ. ಈ ಕನ್ವರ್ಷನ್ ಇಲ್ಲದೆ ಕೃಷಿ ಭೂಮಿಯಲ್ಲಿ ಮನೆ ಕಟ್ಟಿದ್ರೆ ಅದನ್ನ ಯಾವಾಗ ಬೇಕಾದರೂ ಕೆಡಬಹುದು. ಪರಿವರ್ತನೆಗಾಗಿ ನೀವು ಇಂತಿಷ್ಟು ಶುಲ್ಕ ಪಾವತಿಸಬೇಕಾಗುತ್ತೆ. ಮನೆ ನಿರ್ಮಾಣಕ್ಕೆ ಮೊದಲು ಫ್ಲೋರ್ ಏರಿಯಾ ರೇಷಿಯೋ FAR ಎಷ್ಟಿದೆ ಅಂತ ತಿಳ್ಕೊಳ್ಳೋದು ಮುಖ್ಯ. ವಿವಿಧ ಅಂತಸ್ತುಗಳಲ್ಲಿ ಒಟ್ಟು ಕವರೇಜ್ ಏರಿಯಾ ಎಷ್ಟು ಅನ್ನೋದನ್ನ FAR ತಿಳಿಸುತ್ತೆ. ಪ್ರತಿ ಅಂತಸ್ತಿನಲ್ಲಿನ ಚದರವನ್ನ ಪರಿಗಣಿಸಲಾಗುತ್ತೆ. ಸರ್ಕಾರ ಅಥವಾ ಸ್ಥಳೀಯ ಆಡಳಿತ ಈ ಫ್ಲೋರ್ ಏರಿಯಾ ರೇಷಿಯೋನ ನಿಗದಿಪಡಿಸುತ್ತೆ. FAR ಪ್ರಮಾಣ ಬೇರೆ ಬೇರೆ ರಾಜ್ಯಗಳಲ್ಲಿ ಮತ್ತು ನಗರಗಳಲ್ಲಿ ಮಾತ್ರ ಭಿನ್ನವಾಗಿರಲ್ಲ, ನೆರೆಹೊರೆಯಲ್ಲೂ ಭಿನ್ನವಾಗಿರಬಹುದು. ಕೆಲವೊಂದು ಸಂದರ್ಭಗಳಲ್ಲಿ ಅನುಮತಿಸಲ್ಪಟ್ಟ ಬಿಲ್ಟಪ್ ಏರಿಯಾ ಲೆಕ್ಕ ಮಾಡಕ್ಕೆ FAR ಬದಲಿಗೆ FSI ಅಂದ್ರೆ ಫ್ಲೋರ್ ಸ್ಪೇಸ್ ಇಂಡೆಕ್ಸ್ ಅನ್ನ ಕೂಡ ಬಳಸೋದಿದೆ. ಉದಾಹರಣೆಗೆ ಫ್ಲಾಟ್ ಏರಿಯಾ 1000 ಚದರಡಿಗಿದ್ರೆ FAR 2 ಅಂದ್ರೆ ಎಲ್ಲ ಅಂತಸ್ತುಗಳಲ್ಲಿ ಕಟ್ಟಡ ನಿರ್ಮಿಸೋ ಪ್ರದೇಶ ಗರಿಷ್ಠ 2000 ಅಡಿ ಇರಬೇಕು. ಅಂದ್ರೆ 1000 ಅಡಿಗಳ 2 ಅಂತಸ್ತಿರಬೇಕು ಅಂತೇನು ಅಲ್ಲ. ಇದರ ಜೊತೆಗೆ ಇನ್ನೂ ಅನೇಕ ನಿಯಮಗಳಿವೆ. ಸೆಟ್ ಬ್ಯಾಕ್, ಗ್ರೌಂಡ್ ಕವರೇಜ್, ಪಾರ್ಕಿಂಗ್ ಅಗತ್ಯಗಳು, ಎತ್ತರದ ಮಿತಿ ಮೊದಲಾದ ಹೆಚ್ಚುವರಿ ನಿಯಮಗಳನ್ನು ಪಾಲಿಸಬೇಕು. लोकल अथॉरिटी या परमिशन लेने के लिए फ्लोर एरिया रेशियो बढ़ने के लिए कितनी फीस देनी होती है, ये आपको अर्बन लोकल बॉडी के नियमों पर ही निर्भर होना पड़ता है. यहाँ पे नगर पालिका, नगर निगम या अर्बन लोकल बॉडी के पास जाके आपको उसके रूल्स एंड रेगुलेशंस क्या हैं वो समझना चाहिए और उनका पालन करना चाहिए. इसकी इंफॉर्मेशन आप लोकल अथॉरिटी से जाके ले सकते हैं और ज़रूरत पड़ने पर क्या रिक्विजिट फीस है वो फीस पे करके जो रेगुलर FAR प्लस परचेजेबल FAR जो है उसकी फीस भी पे करके आप अपना मैप सैंक्शन करवा सकते हैं. ಫ್ಲೋರ್ ಏರಿಯಾ ರೇಷಿಯೋ FAR ಅನ್ನ ಶೇಕಡವಾರು ಕೂಡ ಹೇಳ್ಬೋದು. ಉದಾಹರಣೆಗೆ FAR 200 ಅಂದ್ರೆ ಫ್ಲೋರ್ ಏರಿಯಾ ರೇಷಿಯೋ 2.00 ಅಂತ. ಹರಿಯಾಣ ಬಿಲ್ಡಿಂಗ್ ಕೋಡ್ ಪ್ರಕಾರ ವಸತಿ ನಿವೇಶನಗಳ FAR 100ರಿಂದ 220 ಇರುತ್ತೆ. ಮತ್ತೊಂದೆಡೆ ಉತ್ತರ ಪ್ರದೇಶದ ಬಿಲ್ಡಿಂಗ್ ರೂಲ್ಸ್ ಪ್ರಕಾರ FAR 1.25ರಿಂದ 2.00 ನಿವೇಶನ ಮತ್ತು ಕಟ್ಟಡದ ನಡುವೆ ಇಂತಿಷ್ಟು ಜಾಗ ಬಿಡಲೇಬೇಕು. ಅದು ಮುಂದೆ, ಹಿಂದೆ ಅಥವಾ ಇಕ್ಕೆಲಗಳಲ್ಲಿರಬಹುದು. ಈ ಜಾಗವನ್ನ ಸೆಟ್ ಬ್ಯಾಕ್ ಏರಿಯಾ ಅಂತ ಕರೀತಾರೆ. ಅದೇ ತರಹ ನೆಲಮಾಳಿಗೆ ನಿರ್ಮಾಣ ಮಾಡುವಾಗ ಗ್ರೌಂಡ್ ಕವರೇಜ್ ಪರಿಗಣಿಸುವುದು ಮುಖ್ಯ. ಇದು ನಿರ್ಮಾಣಕ್ಕೆ ಎಷ್ಟು ಜಾಗ ಬಳಸಬಹುದು ಅನ್ನೋದನ್ನ ತಿಳಿಸುತ್ತೆ. ಉದಾಹರಣೆಗೆ ವಸತಿ ನಿವೇಶನ 1000 ಚದರ ಅಡಿ ಇದ್ದು ಗ್ರೌಂಡ್ ಕವರೇಜ್ 85% ಭೂಮಿಯ ಮಟ್ಟದಲ್ಲಿ 850 ಚದರ ಅಡಿಗಳಲ್ಲಿ ಮನೆ ನಿರ್ಮಿಸಬಹುದು. ಪಾರ್ಕಿಂಗ್ಗೆ ಕೂಡ ಸಾಕಷ್ಟು ಜಾಗ ಬಿಡಬೇಕಾಗುತ್ತೆ. ಮನೆಯ ಎತ್ತರಕ್ಕೆ ಸಂಬಂಧಿಸಿದಂತೆ ಅನೇಕ ನಿಯಮಗಳು ಕೂಡ ಇವೆ. ಹೈ ಟೆನ್ಷನ್ ಲೈನ್ ಅಥವಾ ವಿಮಾನ ನಿಲ್ದಾಣದ ಸುತ್ತಮುತ್ತ ಮನೆ ಕಟ್ಟುವಾಗ ಸುರಕ್ಷಿತವಾಗಿ ನಿರ್ದಿಷ್ಟ ವ್ಯವಸ್ಥೆಗಳನ್ನು ಮಾಡಬೇಕಾಗುತ್ತೆ.
ಬಹುತೇಕ ಜನರಿಗೆ ಈ ನಿಯಮಗಳ ಬಗ್ಗೆ ತಿಳಿದಿರೋಲ್ಲ. ಸರಿಯಾದ ಮಾಹಿತಿ ಇಲ್ಲದೆ ಅವರು ಮನೆಗಳನ್ನ ಕಟ್ಟಕ್ಕೆ ಶುರು ಮಾಡ್ತಾರೆ. ಮನೆ ಕಟ್ಟಕ್ಕೆ ಪ್ರಾಧಿಕಾರದಿಂದ ನೋಂದಾಯಿಸಲ್ಪಟ್ಟ ಆರ್ಕಿಟೆಕ್ಟ್ ಅಥವಾ ಸ್ಟ್ರಕ್ಚರಲ್ ಇಂಜಿನಿಯರ್ ಬೇಕು. ಅವರು ನಿಮ್ಮ ಅಗತ್ಯಗಳನ್ನ ಪರಿಗಣಿಸೋ ಜೊತೆಗೆ ನಿಯಮಗಳನ್ನು ಪರಿಗಣಿಸಿ ನಿಮಗೆ ಮನೆಯ ಪ್ಲಾನ್ ಹಾಕಿ ಕೊಡ್ತಾರೆ. ಇದರಲ್ಲಿ ಸ್ಟ್ರಕ್ಚರಲ್ ಮತ್ತು ಫ್ಲೋರ್ ಲೇಔಟ್ಗಳಿರುತ್ತೆ. ಮನೆಯ ಕವರ್ಡ್ ಏರಿಯಾ, ಪಿಲ್ಲರ್ಗಳು, ಬೀಮ್ಗಳು, ಪಾರ್ಕಿಂಗ್ ಸ್ಥಳ, ಕೊಠಡಿಗಳ ಸಂಖ್ಯೆ, ಅಡುಗೆ ಮನೆ ವಿಸ್ತೀರ್ಣ, ತಾರಸಿಯ ಎತ್ತರ ಇತ್ಯಾದಿ ಅಂಶಗಳನ್ನ ಪರಿಗಣಿಸಿ ನಕ್ಷೆ ಹಾಕಿಕೊಡಲಾಗುತ್ತೆ. ಈ ಪ್ಲಾನ್ಗೆ ಸ್ಥಳೀಯ ಆಡಳಿತದ ಅನುಮೋದನೆ ಪಡಿಬೇಕು. ಇದಕ್ಕಾಗಿ ನಿರ್ದಿಷ್ಟ ಶುಲ್ಕ ಪಾವತಿಸಬೇಕು. ಬಹುತೇಕ ರಾಜ್ಯಗಳಲ್ಲಿ ಆನ್ಲೈನ್ನಲ್ಲಿ ಕೂಡ ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಪಡೆಯೋ सौलभ्य ಇದೆ. बिना नक्शे और बिल्डिंग प्लान के घर बनवाने पर आपको कई प्रकार की परेशानियों का सामना करना पड़ सकता है, जैसे कि स्थानीय जो प्रशासनिक अथॉरिटी है वो आपके खिलाफ कार्रवाई भी कर सकती है. आपको नोटिस, जुर्माना या अन्य कानूनी कार्रवाई आपके साथ हो सकती है. आपके पड़ोसी या निकटवर्ती ऐसे भी लोग होंगे जैसे आपके घर के बराबर में जो प्लॉट है उनको परेशानी भी हो सकती है और वो परेशानियों पे आपको उसकी पेनल्टी भी भुगतनी पड़ सकती है. फिर सुरक्षा नियमों की अगर हम बात करें तो भूकंप या किसी भी नेचुरल क्लाइमेट में जैसे नुकसान होता है, अगर आपकी बिल्डिंग अनअप्रूव्ड है तो वहाँ पर भी आपके नुकसान की संभावना बढ़ जाती है. फिर यहाँ अथॉरिटी बिल्डिंग की वैलिडिटी और ऑनरशिप पर भी आपको रोक लगा सकती है, क्योंकि अगर आपने बिल्डिंग अनअप्रूव्ड बनाई है तो यहाँ वैलिडिटी और ऑनरशिप दोनों खतरे में है. ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ಗೆ ಹೆಚ್ಚು ವೆಚ್ಚ ಆಗೋದ್ರಿಂದ ಜನರು ಅದನ್ನ ಪಡೆಯೋಕೆ ಒಲವು ತೋರಿಸ್ತಿಲ್ಲ. ಕೆಲವೊಂದು ಸಲ ಪ್ಲಾನ್ ಅಪ್ರೂವಲ್ ಆಗಿರುತ್ತೆ, ಆದರೆ ಈ ಅನುಮೋದಿತ ಪ್ಲಾನ್ ಪ್ರಕಾರ ಮನೆ ಕಟ್ಟಿರಲ್ಲ. ಇದರಿಂದಾಗಿ ಸ್ಥಳೀಯ ಮುನ್ಸಿಪಲ್ ಪ್ರಾಧಿಕಾರ ನಿರ್ಮಾಣ ಕಾರ್ಯಕ್ಕೆ ತಡೆ ನೀಡಬಹುದು. ಕಟ್ಟಡ ನಿರ್ಮಾಣ ಆಗಿ ಅನೇಕ ವರ್ಷಗಳ ನಂತರ ಕೂಡ ಅಪ್ರೂವಲ್ ಪಡೆದಂತೆ ಕಟ್ಟಡ ನಿರ್ಮಾಣ ಮಾಡಿಲ್ಲ ಅಂತ ನಿಮಗೆ ನೋಟಿಸ್ ಕೊಡುವ ಸಾಧ್ಯತೆ ಇದೆ. सबसे इम्पॉर्टेंट बात है कि अथॉरिटी के पास ये अधिकार होता है कि अनअप्रूव निर्माण को वो पूरी तरह से हटा सके, मतलब आपकी बिल्डिंग को डिमोलिश कर सके. ये अधिकार अथॉरिटी के पास होता है, तो इससे आपको फ्यूचर में डिफ़िकल्टी भी आ सकती है. अथॉरिटी यहाँ पर आपको रेगुलराइज करने के लिए कई बार चार्जेस लेकर उसे रेगुलराइज कर देती है, मतलब आप पे पेनल्टी लगाती है. तो उसका भी जो वहन आपको करना पड़ता है, ये भी आपके लिए बहुत नुकसान वाली बात हो सकती है. ಒಂದು ಸಲ ಪ್ಲಾನ್ಗೆ ಅಪ್ರೂವಲ್ ಪಡೆದ ಮೇಲೆ ನಿರ್ಮಾಣ ಕಾರ್ಯದ ವೇಳೆ ಅದನ್ನ ಮಾರ್ಪಡಿಸೋಕೆ ಅವಕಾಶ ಇರಲ್ಲ. ಹೀಗಾಗಿ ಪ್ಲಾನಿಂಗ್ ಪ್ರಕ್ರಿಯೆಯನ್ನ ತರಾತುರಿಯಲ್ಲಿ ಮುಗಿಸಬೇಡಿ. ನಿಮ್ಮ ಆಯ್ಕೆ ಬಯಕೆಗಳು ಆ ಪ್ಲಾನ್ನಲ್ಲಿ ಇರೋ ಹಾಗೆ ಸಾಕಷ್ಟು ಕಾಲಾವಕಾಶ ತಗೊಂಡು ಆಮೇಲೆ ಅನುಮೋದನೆಗೆ ಅರ್ಜಿಯನ್ನ ಸಲ್ಲಿಸಿ. ಮನೆ ನಿರ್ಮಾಣ ಪೂರ್ಣಗೊಂಡ ನಂತರ ಸ್ಥಳೀಯ ಪಾಲಿಕೆ ಪ್ರಾಧಿಕಾರದಿಂದ ಕಂಪ್ಲೀಷನ್ ಸರ್ಟಿಫಿಕೇಟ್ ತಗೋಬೇಕು. ನಿಮ್ಮ ಕಟ್ಟಡದ ಪ್ಲಾನ್ ಆಧರಿಸಿ ನಿಮ್ಮ ಮನೆ ನಿರ್ಮಾಣ ಕಾರ್ಯ ಪೂರ್ಣಗೊಂಡ ಮೇಲೆ ಅಪ್ರೂವ್ಡ್ ಪ್ಲಾನ್ ಪ್ರಕಾರ ನಿಮ್ಮ ಮನೆ ಕಟ್ಟಲಾಗಿದೆಯಾ ಅಂತ ಪರಿಶೀಲಿಸಿ ಪಾಲಿಕೆ ನಿಮಗೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡುತ್ತೆ. ನೋಡಿ, ಸಿಯಾರಾಮ್ ಪಾಟೀಲ್ ಮತ್ತು ಗೌರವ್ ಅವರ ಅಂಕಲ್ ಮನೆ ಕಟ್ಟುವಾಗ ಈ ನಿಯಮಗಳನ್ನು ಕಡೆಗಣಿಸಿಬಿಟ್ಟಿದ್ರು. ನೀವು ಕೂಡ ಅದೇ ತಪ್ಪನ್ನು ಮಾಡಬೇಡಿ. ಭೂಮಿ ಖರೀದಿಗೆ ಮೊದಲು ಆಸ್ತಿಯ ನೋಂದಣಿಯ ದಾಖಲೆಗಳನ್ನು ಪರಿಶೀಲನೆ ಮಾಡಿ. ನಿರ್ಮಾಣ ಕಾರ್ಯ ಶುರು ಮಾಡೋದಕ್ಕೂ ಮೊದಲೇ ನಿಮ್ಮ ಮನೆಯ ಪ್ಲಾನ್ಗೆ ಅಪ್ರೂವಲ್ ಪಡ್ಕೊಳ್ಳಿ. ಹೀಗೆ ಅನುಮೋದನೆ ಪಡೆದ ಪ್ಲಾನ್ನಲ್ಲಿ ಇರುವ ಹಾಗೆ ಮನೆಯನ್ನು ಕಟ್ಟಿ. ಇಲ್ಲಾಂದರೆ ಸ್ವಲ್ಪ ಹಣ ಉಳಿಸೋದಕ್ಕೆ ಅಂತ ಹೋಗಿ ನೀವು ಭಾರಿ ಪ್ರಮಾಣದ ಬೆಲೆ ತೆರಬೇಕಾಗಬಹುದು. ನಿರ್ಮಾಣ ಸರಿಯಾಗಿ ನಡೀತಿದೆ, ಮನೆಯ ದೃಢತೆ ಮತ್ತು ಸ್ಥಿರತೆ ಸರಿಯಾಗಿದೆ ಅನ್ನೋದನ್ನು ಆಗಾಗ ಖಾತ್ರಿಪಡಿಸಿಕೊಳ್ಳುವುದಕ್ಕೆ ಸಿವಿಲ್ ಇಂಜಿನಿಯರ್ ಅವರೊಂದಿಗೆ ಸಮಾಲೋಚನೆ ಮಾಡುವುದು ಕೂಡ ತುಂಬಾ ಒಳ್ಳೆಯದು. ಓಕೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿರಬಹುದು ಅಂತ ಭಾವಿಸ್ತೇನೆ. ಮತ್ತು ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಪಟ್ಟಂತಹ ಮತ್ತಷ್ಟು ಮಾಹಿತಿ ಮತ್ತು ಅಪ್ಡೇಟ್ಸ್ಗಳಿಗಾಗಿ ಮನಿ9 ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ. ಜೊತೆಗೆ ಯೂಟ್ಯೂಬ್ನಲ್ಲಿಯೂ ಕೂಡ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.